ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಇವತ್ತು ಈಗ ನೋಡ್ರಿ ಬಂದು ತಾಸಾತು 1:30 ಆಗೈತಿ ಇವತ್ತು ಬಂದಾಗ. ಯಾಕಂದ್ರೆ ಮನೆ ಒಳಗೆ ನಡ ಬಂದಿತ್ತು, ಹೀಗಾಗಿ ನೀರು ಕುಡಿಯೋ ನೀರು ಒಂದು ವಾರಕ್ಕೊಮ್ಮೆ ಬರ್ತೈತಿ ನಮಗೆ. ಹೀಗಾಗಿ ಎಲ್ಲ ತುಂಬಿಟ್ಟು ಬರೋ ಮಟ್ಟ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. ಹೆಚ್ಚಾಗಿ ನಾನು ಈಗ ಬಿಸಿಲಿನ ಟೈಮ್ನಾಗ ಲೇಟಾಗಿ ಬರ್ತೀನಿ. ಯಾಕಂದರೆ ಇದು ಸೀಟಿಂದ ಇರೋದ್ರಿಂದ ಇಲ್ಲೇ ಮಧ್ಯಾಹ್ನ 12ರಿಂದಂತೂ ಭಾಳ ಅಂದ್ರೆ ಭಾಳ ಹಿಂಗೆ ಏರು ಬಿಸಿಲಿರ್ತೈತಿ. ಹೀಗಾಗಿ ನಾನು ಲೇಟಾಗಿ ಬರ್ತೇನೆ ನೋಡ್ರಿ. ಇಲ್ಲಿನ ಹತ್ತೈತಿ ಬಂದಕ್ಕೇನೆ ನೋಡ್ರಿ ಈಗ ದೀಪ ಹಚ್ಚೇನಿ. ಇವತ್ತು ಬ್ಲೌಸ್ ಏನಿಲ್ಲ, ಇವತ್ತೇಟಿನ್ನು ಅದಾವು. ಆದ್ರೆ ಡ್ರೆಸ್ ಅರ್ಜೆಂಟ್ ಐತಿ, ಹೀಗಾಗಿ ಡ್ರೆಸ್ ಮಾಡೋದಿದೆ. ಬಂದೀಗ ದೀಪ ಎಲ್ಲ ಹಚ್ಚೇನಿ ನೋಡ್ರಿ. ದೀಪ ಹಚ್ಬೇಕು, ಕೆಲಸ ಸ್ಟಾರ್ಟ್ ಮಾಡೀನಿ. ಈಗಾಗಲೇ 2 ಗಂಟೆ ಆಗೈತಿ. ಪ್ಲೀಸ್ ನಾ ಹಾಕೋ ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಇಲ್ಲ ನಿಮ್ಗೆ ಏನಾರ ಹೇಳೋದಿದ್ರೆ ಸಾದಾ ಬ್ಲೌಸ್ ಆಗಲಿ ಕಟೋರಿ ಬ್ಲೌಸ್ ಆಗಲಿ ಅದ್ರದ್ದು ಕೂಡ ಕಮೆಂಟ್ ಹಾಕಿರಿ. ನಾನು ಆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅಂತ. ಬರೀ ಈಗ ಡ್ರೆಸ್ ಈಗ ನೋಡ್ರಿ ಪ್ಯಾಂಟ್ ಹೊಲಿಯಾಕತ್ತಿದ್ದೆ. ಪ್ಯಾಂಟಿಗೆ ಹೀಗೆಲ್ಲ ಹಾಸ್ಕೊಂಡಿನಿ. ಪ್ಯಾಂಟಿನ ಮೆಜರ್ಮೆಂಟ್ ಬಂದು ಈ ರೀತಿ ಐತಿ. ಸಾದಾ ನಾರ್ಮಲ್ ಪ್ಯಾಂಟ್ ಐತಿ. ಇದೇನು ಯಾವುದು ಪಟಿಯಾಲನೂ ಅಲ್ಲ, ಈ ಕಡೆ ಸ್ಟ್ರೇಟ್ ಪ್ಯಾಂಟು ಅಲ್ಲ, ನಾರ್ಮಲ್ ಪ್ಯಾಂಟ್ ಐತಿ. ಬರೀ ಮತ್ತೆ ಇದನ್ನು ಸ್ಟಿಚ್ ಮಾಡೋ ಮುಂದೆ ಸಿಗ್ತೇನೆ ಅಂತ ಫಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ. ಬರೀ ಈಗ ನೋಡ್ರಿ ಡ್ರೆಸ್ ಎಲ್ಲ ಕಟ್ಟಿಂಗ್ ಆತ. ಇದು ಲೈನಿಂಗ, ಇದು ಮೇನ್ ಬಟ್ಟೆ. ಲೈನಿಂಗ ಒಳಗೆ ಲೈನಿಂಗು ಕಟ್ಟಾತ, ಮೇನ್ ಬಟ್ಟೆನೂ ಕಟ್ಟಾತ. ಪ್ಯಾಂಟನ್ನು ಕಟ್ಟಾಗೈತೆ ನೋಡ್ರಿ. ಪ್ಯಾಂಟ್ ಮರೂನ್ ಐತಿ, ಗ್ರೀನ್ ಕಲರ್ ಐತಿ ಡ್ರೆಸ್. ಅದಕ್ಕೆ ಈ ಥರ ಬಾರ್ಡ್ರ್ ಬಂದೈತಿ. ಬಾರ್ಡ್ರ್ ಕಟ್ ಮಾಡಿಟ್ಟೇನಿ. ಇದನ್ನು ಸೈಡ್ ಕಟ್ಟಿಗೆ ಮತ್ತು ನೆಕ್ಕಿಗೆ ಅದು ಹಚ್ಚೋದೈತಿ. ಹೀಗಾಗಿ ಇದನ್ನು ಭಾಳ ಐತಿದೆ ತೆಗೆದಿಟ್ಟೆ ನೋಡ್ರಿ. ಇದನ್ನು ಡ್ರೆಸ್ ಹೊಲಿದ ಮುಂದೆ ನೆಕ್ಕಿಗೆ ಮತ್ತು ಸೈಡ್ ಕಟ್ಟಿಗೆ ಮತ್ತು ಟಾಪ್ ಫ್ರಂಟಿಗೆ ಹಚ್ಚಬೇಕೈತಿ. ಬರೀ ಯಾವ ರೀತಿ ಟಾಪ್ ಡ್ರೆಸ್ ಹಾಕೈತೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಈ ಡ್ರೆಸ್ಸಿಗೆ ನೋಡ್ರಿ ನಾನು ಪಂಚ್ ಕೊಳ್ಳಿಟ್ಟಿದ್ದೆ, ಪಂಚ್ ನೆಕ್. ಇದಕ್ಕೆ ಫಸ್ಟ್ ಮೇಲೆ ಬಾರ್ಡ್ರ್ ಹಚ್ಚೋದ್ರಿಂದ ಕ್ಯಾನ್ವಾಸ್ ಹಾಕೋ ಜರೂರತ್ ಏನಿರಲಿಲ್ಲ. ಹೀಗಾಗಿ ನಡಕ್ಕೆ ಫಸ್ಟ್ ಲೈನಿಂಗ್ ಮತ್ತು ಮೇನ್ ಬಟ್ಟೆನ ಎರಡೂ ಅಟ್ಯಾಚ್ ಮಾಡ್ಕೊಂಡು ಟರ್ನ್ ಮಾಡ್ಕೋತೀನಿ ರೀ. ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಯಾವ್ಯಾವ ಕಾರ್ನರ್ಸ್ ಇರ್ತಾವಲ್ಲ ಅವಕ್ಕೆ ಒಂದೊಂದು ಸಣ್ಣಗೆ ಕಟ್ ಹೊಡ್ಕೋಬೇಕು. ಅಂದ್ರೆ ನಾವು ಟರ್ನಿಂಗ್ ಒಳಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಈ ಥರ ಟರ್ನ್ಗಿನ್ನೆಲ್ಲ ಮಾಡ್ಕೊಂಡು ಒಂದ್ಸಲ ಸ್ವಲ್ಪ ಐರನ್ ಮಾಡ್ಕೋಬೇಕಾಕೈತಿ. ನಡಿತೈತಿ. ಕಾಟನ್ ಇದ್ರೆ ಐರನ್ ಮಾಡ್ಕೊಳ್ಳೋ ಜರೂರತ್ ಇಲ್ಲ ನೋಡ್ರಿ. ಬಾರ್ಡ್ರನ್ನ ಎರಡೂ ಸೈಡನ್ನು ಒಮ್ಮೆ ಹೊಲ್ಕೊಳ್ರಿ. ಯಾಕಂದ್ರೆ ಹೊಲಿಯೋ ಮುಂದೆ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಅದಾದ್ಮೇಲೆ ಬಾರ್ಡ್ರನ್ನ ಈ ಥರ ನಾನು ಪಂಚ್ ನೆಕ್ ಒಳಗೆ ಅಡ್ಜಸ್ಟ್ ಮಾಡಿದೆ ನೋಡ್ರಿ. ನಾನು ಹೊಸದಾಗಿ ಕಲಿಯೋ ಮುಂದೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಅನ್ನಿಸ್ತಿತ್ತು. ಈಗ ಮಾತ್ರ ಇದನ್ನು ಸಲೀಸಾಗಿ ಹಚ್ಬೋದು ನೋಡ್ರಿ. ನೀವು ಇದೇ ಥರನ ಪಂಚ್ ನೆಕ್ಕಿದ್ದಾಗ ಈ ಥರ ಬಾರ್ಡ್ರ್ ಹಚ್ಕೊಂಡ್ರೆ ನೀಟಾಗಿ ಬರ್ತೈತೆ ನೋಡ್ರಿ. ಆ ಡ್ರೆಸ್ ಎಲ್ಲ ಫಿನಿಶ್ ಮಾಡಿ ಇಟ್ಟು ಐರನ್ ಮಾಡಿ ಈಗ ನೋಡ್ರಿ ಒಂದು ಸ್ವಲ್ಪ ಸೀರೆ ಇದ್ದು ಅದ್ರದ್ದು ಬ್ಲೌಸ್ ತೆಗೆದ ಮತ್ತು ಫಾಲ್ ಮ್ಯಾಚ್ ಮಾಡಿ ಇಡಾಕತ್ತಿದ್ದೆ. ಅಂದರೆ ಇನ್ನು ಮರನೇ ದಿನ ಬಿಕೋ ಫಾಲ್ನವ್ರು ಬಂದ್ರೆ ಅವ್ರಿಗೆ ಕರೆಕ್ಟಾಗಿ ಕೊಟ್ಟು ಕಳಿಸ್ಬೇಕು ಅಂಥೇಳಿ ಅವನ್ನೆಲ್ಲ ಮಡಚಿ ಇಡೋ ಮಟ್ಟ ಅಂದರೆ ಹೋಗೋ ಟೈಮ್ ಆಯ್ತು ನೋಡ್ರಿ. ಅಷ್ಟರೊಳಗೆ ಕಸ್ಟಮರ್ಸು ಬಂದರೆ ಇವತ್ತಂತೂ ಬರೀ ಒಂದು ಬ್ಲೌಸು ಮತ್ತು ಒಂದು ಡ್ರೆಸ್ ಅಷ್ಟೇ ಆಯ್ತು. ಇಷ್ಟು ಮುಗಿಸ್ತಕ್ಕಿನ ವರ್ಕರ್ಗೂ 1-2 ಬ್ಲೌಸ್ ಕೊಟ್ಟು ಮನೆಗೆ ಹೋದೆ ನೋಡ್ರಿ. ಮನೆಗೆ ಹೋದ ತಕ್ಷಣ ಚಿಕನ್ ಮಾಡೋಣ ಅನ್ನಕತ್ತಿದ್ರೆ ಹೀಗಾಗಿ ಚಿಕನ್ ಅಂಗಡಿ ಬಂದಿತ್ತು. ಚಿಕನ್ ಸಿಗಲಿಲ್ಲ. ಅಷ್ಟರೊಳಗೆ ಇವತ್ತು ಎಗ್ ರೈಸ್ ಮಾಡೋಣ ಅಂಥೇಳಿ ಆಯ್ತು. ಬರ್ರಿ ಈಗ ಎಗ್ ರೈಸಿಗೆ ರೆಡಿ ಮಾಡ್ಕೊಂಡೀನಿ. ಏನೇನು ರೆಡಿ ಮಾಡ್ಕೊಂಡೀನಿ ಇಲ್ಲಿ ನೋಡ್ರಿ. ಇಲ್ಲ ಎಣ್ಣೆನೂ ಕಾಯಕ್ಕಿಟ್ಟೀನಿ. ಅದು ಕರ್ದಿದ್ದು ಎಣ್ಣೆ ಇತ್ತು. ಮತ್ತು ಎಣ್ಣೆ ಒಳಗೆ ಏನೋ ಬಿದ್ದಿತ್ತು ಅಂತ ಅನ್ಬೇಡ್ರಿ. ಆ ಕರ್ದಿದ್ದು ಎಣ್ಣೆ ಒಳಗನ ಈಗ ಮಾಡೋ ಗದಲ್ದಾಗ ಅದು ಚಾಲು ಮಾಡೀನಿ ನೋಡ್ರಿ. ಈಗ ಅಲ್ಲ ಬೆಳ್ಳುಳ್ಳಿದ ಪೇಸ್ಟ್ ಮೊದಲು ಹಾಕೋಬೇಕು. ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋದ ತಕ್ಷಣ ನಾನು ಇದಕ್ಕೆ ಉಳ್ಳಾಗಡ್ಡಿನ ಹಾಕೋತೇನೆ ನೋಡ್ರಿ. ಉಳ್ಳಾಗಡ್ಡಿನೂ ಚೆನ್ನಾಗೆ ಬ್ರೌನ್ ಕಲರ್ ಆಗೋ ಮಟ್ಟ ಸ್ವಲ್ಪ
ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಫುಲ್ಲು ಇನ್ನೂ ಸ್ವಲ್ಪ ಫ್ರೈ ಆಗಲಿ, ಇನ್ನೂ ಸ್ವಲ್ಪ ಹಸಿ ಐತಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗ್ಯಾವ. ನಾನು ಇದಕ್ಕೆ ಒಂದು ಬಟ್ಲದಷ್ಟು ಟೊಮೆಟೊ ಹಾಕ್ತೇನೆ. ಬರ್ರಿ ಈಗ ಊಟ ಮಾಡಾಕತ್ತಾವ ನೋಡ್ರಿ ಪೂರ. ನೋಡ್ರಿ ಎಗ್ ರೈಸ್ ಅಂದ್ರೆ ಭಾಳ ಸೇರ್ತೈತಿ. ಆದರೆ ಹೊರಗಿಂದ ತರ್ಸಂಗಿಲ್ಲ ಹೆಚ್ಚಾಗಿ. ನಾನು ಮನ್ಯಾಗನ ಹೊರಗೆ ಯಾವ ಥರ ಮಾಡ್ತಾರಲ್ಲ ಹಂಗೆ ಮನೆ ಒಳಗೆ ಮಾಡಿ ತಿನ್ಸತ್ತೆ ನೋಡಿ. ಬರ್ರಿ ನೀವು ಊಟ ಮಾಡ್ಬರ್ರಿ. ಹೆಂಗಾಗೈತಿ ಬಿರಿಯಾನಿ ಎಗ್ ರೈಸ್? ಟೇಸ್ಟಿ. ದಿಶಾ ಹೆಂಗಾಗೈತಿ? ಮಸ್ತ್. ಹೊರಗಿನ ತಂದಂಗೆ ಆಗೈತಿ. ಈಗ ಇವರೆಲ್ಲ ಊಟ ಮಾಡತ್ತಾರ್ರಿ. ನಾನು ಪ್ಲೇಟ್ ಮಾಡ್ಕೊಂಡು ಬರ್ತೇನೆ. ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗ್ತೇನೆ ನಾಳೆ ಹೊಸ ವ್ಲಾಗ್ನಾಗ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ದಿಶಾ ಬಾಯ್ ಬಾಯ್.